ನಮಸ್ಕಾರಮ್ಮ ಚೆನ್ನಮ್ಮ. ನಿಮ್ ಊರಿಗೆ ಬಂದಿದ್ದೀನಿ. ಒಳ್ಳೇದು ಕೆಟ್ಟದು ಎಲ್ಲ ನೀನೇ ನೋಡು ಉದ್ಧಾರ ಮಾಡ್ಬೇಕಮ್ಮ. ಯಾರಪ್ಪ ಇಲ್ಲಿ? ಒಂದ್ ಟೀ ಕೊಡೋಣ. ನಿಮ್ಗ ಸಾದಾ ಟೀನ ಕೇಟೀನ? ಯಾವ್ದೋ ಒಂದ್ ಚೆನ್ನಾಗಿರೋದ್ ಕೊಡೋಣ. ಈ ಊರ್ಗ ಹೊಸಬ್ರೇನ್ರಿ ನೀವು? ಯಾಕೆ ಹೊಸಬ್ರಿಗೆ ಟೀ ಕೊಡಕಿಲ್ವಾ? ಭಾರಿ ಚಮಕಾಗೆ ಮಾತಾಡ್ತಿರ್ಕಂಡ್ರಿ. ಬದುಕ್ಬೇಕಲ್ಲಣ್ಣ. ಏ ವಿರೂಪಾಕ್ಷಿ, ಒಂದ್ ಕೇಟಿ ಹಾಕಲ್ಲ. ಟೇಬಲ್ ಏನ್ ನೋಡ್ಲ? ಇನ್ನೊಂದ್ ಟೀ ಕೊಡ. ಯೋ ಹೋಗ್ ಟೀ ತಗೋಬ. ಈಗೇನ್ರಿ ಕೊಟ್ಟಿದ್ದು? ಟೀನಾ ಇದು? ನಾನೆಲ್ಲೋ ನಿನ್ ಬಿಸಿನೀರ್ ಕೊಟ್ಟಿದ್ಯಾ ಮುಖ ತೊಳ್ದು ಬಾಯಿ ಮುಕ್ಕಿಸ್ಕೊಳಕ್ಕೆ ಅಂತ ವಾಗಣ. ಹೌದು, ತಮ್ದು ಯಾವ ಊರು ಅಂತ ಗೊತ್ತಾಗ್ಲಿಲ್ವಲ್ರಿ? ನೆನ್ನೆ ಒಂದ್ ಊರು, ಇವತ್ತು ಈ ಊರು, ನಾಳೆ ಯಾವ ಊರೋ ಗೊತ್ತಿಲ್ಲ. ವಾಗಣ ಟೀ ತಗೋಬ. ಏ ವಿರೂಪಾಕ್ಷಿ ಮಗನ, ನಿನ್ಗೆ ಐಟ್ಲಾ ಇವತ್ತು? ಏನ್ ನಿನ್ನ ಹೆಸರು? ಶೋಭಾ. ನೋಡು, ಮಗಳನ್ ಮಾರಕ್ ಮುಂಚೆ ಇನ್ನೊಂದ್ಸಲ ಯೋಚನೆ ಮಾಡು. ಅವ್ವ, ನಮ್ ಕೈಲಿ ವಿಷ ತಗೊಂಡ್ ಸಾಯಕ್ಕೂ ಕಾಸಿಲ್ದಿರೋವಾಗ ಮುಂದಿನ ಭವಿಷ್ಯದ ಬಗ್ಗೆ ಯಾಕ್ರವ್ವ? ಅವ್ವ, ನಾನ್ ನಿಮ್ಮನ್ನ ಊಟ ಕೊಡಿ ಅಂತ ಕೇಳಲ್ಲ, ಬಟ್ಟೆ ಕೊಡ್ಸಿ ಅಂತ ಹಠ ಮಾಡಲ್ಲ. ನನ್ನನ್ ಮಾರ್ಬೇಡಿ, ನಾನ್ ನಿಮ್ಮನ್ ಬಿಟ್ಟಿರಲ್ಲ, ನಿಮ್ ಜೊತೆಲೆ ಬರ್ತೀನಿ. ನಾನು ಓದ್ಬೇಕು. ಪುಟ್ಟ, ಬಾ ಇಲ್ಲಿ. ನೀನು ಓದ್ಬೇಕು ತಾನೆ? ನಾನು ಓದಿಸ್ತೀನಿ. ನಿನ್ಗೊಳ್ಳೆ ಸ್ಕೂಲಿಗೆ ಸೇರಿಸ್ತೀನಿ, ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ತೀನಿ. ಇನ್ನೇನ್ ಬೇಕು? ತಗೊಳ್ಳಿ. ಇಲ್ಲ, ನಾನು ಇಲ್ಲಿ ಇರೋದಿಲ್ಲ. ಅವ್ವ, ನನ್ನ ಕರ್ಕೊಂಡು ಹೋಗಿ ಅವ್ವ. ನೋಡಿ, ನೀವ್ ಇನ್ನು ಇಲ್ಲೇ ನಿಂತಿದ್ರೆ ಅವಳ ಹಠ ಜಾಸ್ತಿ ಮಾಡ್ತಾಳೆ. ಹೋಗ್ಬೇಡಿ, ನನ್ನ ಕರ್ಕೊಂಡು ಹೋಗಿ ಅವ್ವ. ನಾನು ಇಲ್ಲಿ ಇರೋದಿಲ್ಲ. ಮಗುನ್ ಕರ್ಕೊಂಡು ಒಳಗಡೆ ಹೋಗೋ. ಏನು ಹೋಯ್ಕೊಳಕತ್ತಿ? ನಡಿ. ಬರೋದಿಲ್ಲ, ಬರೋದಿಲ್ಲ ಅವ್ವ. ನನ್ನ ಬಿಟ್ಟು ಇಲ್ಲ, ನಾನು ಬರೋದಿಲ್ಲ. ನನ್ನ ಬಿಟ್ಟು ಹೋಗ್ಬೇಡಿ ಅವ್ವ. ನಿಮ್ಗಿಲ್ಲ ಅಂತ ಹೇಳ್ತೀನ? ಖಂಡಿತ ಏನ್ ಮುಖ ನೋಡ್ತಾ ಇದ್ಯಾ? ಹೋಗಿಡ್ಕೊಂಬ. ಅಯ್ಯೋ, ಏನಾಯ್ತು ಮರಿ? ಯಾಕೆ ಮರಿ, ಯಾಕೆ ಬಿದ್ಬಿಟ್ಟೆ? ಮಾಮ, ಅಮ್ಮ ನನ್ನ ಬಿಟ್ಟು ಹೋಗ್ತಾ ಇದ್ದಾಳೆ. ನನ್ನ ಕರ್ಕೊಂಡು ಹೋಗಕ್ ಹೇಳಿ. ಅಷ್ಟೇ ತಾನೆ? ನಾನ್ ನಿಮ್ಮಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ. ಎಲ್ಲಿದ್ದಾರೆ ನಿಮ್ಮಮ್ಮ? ಮಾಮ, ಓಯ್ ಬರೇ. ಮಾಮ, ನನ್ನ ನೀವ್ ಜೊತೆ ಕಳಿಸ್ಬೇಡಿ. ನಾ ಹೋಗಲ್ಲ, ನೀವು ತುಂಬಾ ಕೆಟ್ಟವ್ರು. ಮಗು ಬರಲ್ಲ ಅಂತ ಹೇಳ್ತಾ ಇದೆಯಲ್ಲ, ಬಿಡ ಕೈನ. ಓಯ್, ವಿಷಯ ಗೊತ್ತಿಲ್ಲದೆ ಮಾತಾಡ್ಬೇಡ. ರೊಕ್ಕ ರೊಕ್ಕ ಕೊಟ್ಟು ಖರೀದಿ ಮಾಡಿದ್ವಿ ಈಕೆನಾ? ಏಯ್ ಬಾರೆ. ಓಯ್, ಊರ್ ಬಸ್ಪ ಏನ ಇದು? ಹುಬ್ಬಳ್ಳಿ. ಇಲ್ಲಿ ಹೆಜ್ಜೆ ಇಟ್ರ ಹುಲ್ ಹುಟ್ಟಂಗಿಲ್ಲ, ಬೆಂಕಿ ಹುಟ್ಟದ, ಗೊತ್ತೇನ?
ಸರ್ ನಾನಲ್ಲ ಸರ್ ಗಲಾಟೆ ಮಾಡ್ತಾ ಇರೋದು ಅವನು ಸರ್. ಆ ಮಗುನ್ ಇಟ್ಕೊಂಡು ಗಲಾಟೆ ಮಾಡ್ತಿದ್ದ ಸರ್. ಮೊದ್ಲು ಆ ಮಗುನ್ ಕಾಪಾಡಿ ಸರ್. ಕಾಪಾಡೋದೆಲ್ಲ ನನಗೂ ಗೊತ್ತು. ನಡೆಯೋ ಸ್ಟೇಷನ್ಗೆ ಸರ್. ನನ್ನ ಮಾತು ಕೇಳಿ ಸರ್. ಆ ಮಗು ಸರ್, ಪಾಪ ಮಗು ಸರ್. ಇಂಥವ್ರಿಗಾರ ಇಂಥದ್ದೇ ಆಗೋಯ್ತಿರೋದು. ಆ ಮಗು ನೋಡಿ ಸರ್, ಪಾಪ ಸರ್. ಸರ್ ನನ್ನ ಮಾತು ಕೇಳಿ ಸರ್. ಸರ್ ನಾನು ಅಂತವನಲ್ಲ ಸರ್. ಸರ್ ದಯಬೇಡಿ ಸರ್. ಸರ್ ಪೊಲೀಸ್ನವ್ರ ಮೇಲೆ ಕೈ ಮಾಡ್ತಾ ಇದ್ಯಾ? ಏನ್ ದೊಡ್ಡ ಪಾಳೆಗಾರ ಅನ್ಕೊಂಡಿದ್ಯಾ? ಗೊತ್ತಲ್ಲ, ಬಾಂಬೆ ಕಟ್ ಹಾಕಿದ್ರೆ ಸರ್ಕಾರದವ್ರು ನಿಮ್ಗೆ ಕೆಲ್ಸಾನು ಕೊಟ್ಟು ಕೈ ತುಂಬಾ ಸಂಬಳಾನು ಕೊಟ್ಟು ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ಲಿ ಅಂತ ಮನೆ, ಇನ್ಕ್ರಿಮೆಂಟು, ಪ್ರಮೋಷನ್, ಮೆಡಿಕಲ್ ಫೀಸು ಇಷ್ಟೆಲ್ಲಾ ಕೊಟ್ರು ಸರ್ಕಾರಿ ಕೆಲ್ಸ ಮಾಡ್ರು ಅಂದ್ರೆ ಆ ಸಕ್ಕುಬಾಯಿ ಮನೆ ಕಾವಲು ಕಾಯ್ತಾ ಇದ್ರ. ನಡೀತಾ ಇರೋ ಅನ್ಯಾಯನ ತಡೆದು ಆ ಮಗುಗೆ ನ್ಯಾಯ ಕೊಡ್ಸೋದನ್ನ ಬಿಟ್ಟು ನನ್ನನ್ನೇ ತಂದು ಒಳಗಡೆ ಆಗ್ತಾ ಇದ್ದೀರಲ್ಲ, ನೀವೆಲ್ಲ ಕಾನೂನು ರಕ್ಷಣೆ ಮಾಡೋರ? ಇವತ್ತೇ ಕೊನೆ. ಈ ಕಬ್ರಿಪೇಟೆ ಜ್ಯೂರಿಸ್ಟಿಕ್ಷನ್ ಸಂಬಂಧಪಟ್ಟ ಯಾವುದೇ ಪೊಲೀಸ್ ಆಗ್ಲಿ ತಪ್ಪು ಮಾಡಬಾರ್ದು, ತಪ್ಪು ಮಾಡಿದವ್ರಿಗೆ ಸಹಕರಿಸಬಾರ್ದು, ತಪ್ಪೆಜ್ಜೆ ಈಡ್ಕೂಡ್ದು. ರೂಲ್ಸ್ ರೆಗ್ಯುಲೇಷನ್ಸ್ ಮಾತಾಡೋದಕ್ಕೆ ನೀನ್ ಯಾವನ? ಕಳ್ಳರನ್ನ ಹಿಡಿಯೋ ಪೊಲೀಸ್ ಅವ್ರ ಮಾಂಸ ತಿನ್ನೋ ಹದ್ದಾದ್ರೆ ಆ ಹದ್ದನ್ ಮೇಲೆ ಸವಾರಿ ಮಾಡೋ ಪೊಲೀಸ್ ಅನ್ನೋ ಪರಮಾತ್ಮನೇ ಕಣ ಈ ಅಯ್ಯ. ಹುಬ್ಬಳ್ಳಿ ಜ್ಯೂರಿಸ್ಟಿಕ್ಷನ್ಗೆ ಹೊಸ್ದಾಗಿ ಅಪಾಯಿಂಟ್ ಆಗಿ ಬಂದಿರೋ ಪೊಲೀಸ್ ಆಫೀಸರ್ ಅಯ್ಯ. ಗರ್ಜನೆ ಕೇಳಪ್ಪೋ, ಆನೆ ಬಲವನಿ ತಿಳಿಯಪ್ಪೋ, ಅಯ್ಯ ಬಂದರೆ ಅಯ್ಯಯ್ಯಯ್ಯಪ್ಪೋ. ವೀರಾಗಿ ವೀರನು ಇವನಪ್ಪೋ, ಶೂರಾಗಿ ಶೂರನು ಇವನಪ್ಪೋ, ಕಳ್ಳರಿಗಿವನೇ ಅಯ್ಯಯ್ಯಯ್ಯಪ್ಪೋ. ಅಯ್ಯ ಅಯ್ಯ ನ್ಯಾಯಕ್ಕೆ ನೀನಯ್ಯ, ಅಯ್ಯ ಅಯ್ಯ ನೀ ದಾರಿ ದೀಪವಯ್ಯ. ನಮಃ ನಮಃ ಅಯ್ಯ ನಮೋ ನಮಃ, ನಮಃ ನಮಃ ಸತ್ಯ ನಮೋ ನಮಃ. ಅಯ್ಯ ನಿನ್ನೆ ನೀನ್ ನಮ್ಮ ಮಂದಿ ಜೊತೆ ಹೊಡೆದಾಡ್ತಾ ಇರೋದನ್ನ ನೋಡೇ ಅನ್ಕೊಂಡೆ ನೀನು ಸಾಮಾನ್ಯದ ಮನುಷ್ಯ ಅಲ್ಲ ಅಂತ. ಶಟ್ ಅಪ್. ಈಗ ನಾನು ಇಲ್ಲಿಗೆ ಬಂದಿರೋದು ನಿನ್ನಂತ ಗಂಡು ಈ ಸಕ್ಕುಬಾಯಿ ಮನೆಗೆ ಯಾಕೆ ಬರ್ತಾರೆ ಹೇಳು? ಯೌವನದ ದಾಹ ತೀರಿಸ್ಕೊಳ್ಳಕ್ಕೆ. ಸಕ್ಕುಬಾಯ್, ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ. ಏ ಪೊಲೀಸ್, ಸಕ್ಕುಬಾಯಿ ಮನೆ ಅಂದ್ಮೇಲೆ ಮಿನಿ ಸರ್ಕಾರ ಇದ್ದಂಗೆ ಊರಿಗ್ ಬಂದವರು ನೀರಿಗ್ ಬರ್ದೇ ಇರ್ತಾರ? ಹಾಗೇನೆ ಗಂಡ್ಸು ಅಂದ್ಮೇಲೆ ಈ ಸಕ್ಕುಬಾಯಿ ಮನೆಗ್ ಬರ್ಲೇಬೇಕು. ನಾನ್ ಆ ಜಾತಿಗೆ ಸೇರಿದ ಗಂಡಲ್ಲ. ಹುಬ್ಬಳ್ಳಿ ಅಂದ್ರೆ ಗಂಡು ಮೆಟ್ಟಿದ ನಾಡು ಅಂತಾರೆ. ಇಂಥ ಊರ ಹೆಸರನ್ನ ಹಾಳು ಮಾಡೋಕೆ ಅಂತ ಹುಟ್ಟಿರೋ ನಿನ್ನಂತ ಕೆಟ್ಟ ಹುಳುಗಳನ್ನ ಹೊಸ್ಕಾಕೋಕೆ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಅಬ್ಸರ್ ನಿಲ್ಲೋ ತಮ್ಮ. ನಿಮ್ ಆಫೀಸರ್ ಹೇಳಿದ್ರು ಅಂತ ನೀನ್ ರೈಡ್ ಮಾಡಕ್ ಬಂದ್ಬಿಟ್ಟ? ನಿಮ್ ಆಫೀಸರ್ ಅಪ್ಪನಂತರ ಕೈಲಿ ನಾನ್ ಫೋನ್ ಮಾಡಿಸ್ತೀನಿ. ಓಸಿ ತಡ್ಕಳ್ಳ ಮಗ. SP ಸಾಹೇಬ್ರೇನ್ರಿ? ಆರಾಮೇನ್ರಿ? ನಾನ್ರಿ ಸಕ್ಕುಬಾಯಿ ಮಾತಾಡ್ತಿರೋದು. ಇದ್ಯಾವ ಸೀಮೆ ಅಯ್ಯ ರೀ? ಅದು ಸಕ್ಕುಬಾಯಿ ಮನೆ ರೈಡ್ ಮಾಡಕ್ ಬಂದಿದ್ದಾನೆ. ಅವ್ರತ್ರ ಹೊಸಿ ಮಾತಾಡಿ. ಹಾ ಹಲೋ ಏ ಅಯ್ಯ, ನೀವು ಡ್ಯೂಟಿ ಚಾರ್ಜ್ ತಗೊಂಡ ಮೇಲೆ ಸೀದಾ ನಮ್ಮಂತ ಯಾಕೆ ಬಂದು ರಿಪೋರ್ಟ್ ಮಾಡೋದು ಬಿಟ್ಟು ಅಲ್ಲಿಗೆ ಯಾಕೆ ಬಂದ್ರಿ? ಅವಳು ಮಾಡ್ತಿರೋ ದಂಧೆನ ನಿಲ್ಸೋದಕ್ಕೆ ಅಂತಾನೆ
ನಾನು ಇಲ್ಲಿಗೆ ಬಂದಿರೋದು ಸರ್. ಇವನ ಹಾಕಿ ಏನಾರ ಮಾಡ್ಕೊಳ್ಳಿ, ನಿಮಗೆ ಯಾಕೆ ಬೇಕು? ನೀವು ಮೊದ್ಲ ಅಲ್ಲಿ ಕಾಲಿಟ್ಟಿದ್ದ ತಪ್ಪು. ಈಗ ಆಕಿಗೆ ಸಾರಿ ಕೇಳಿ ಇಮಿಡಿಯೇಟ್ ಆಗಿ ಇಲ್ಲಿಗೆ ಬರ್ರಿ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಈ ತರ ಪಿಂಪ್ ಕೆಲಸ ಮಾಡೋದು ತಪ್ಪಲ್ವಾ ಸರ್? ಏಯ್, ಏನ್ ಮಾತಾಡಕತ್ತೀನಿ ನೀನು? ಮುಚ್ಕೊಂಡು ಫೋನ್ ಇಡೋ. ಅಡಿಯ